54 ಅಲ್ಲಿ ವಫ್ ಅಮೆಂಡ್ಮೆಂಟ್ ಆಕ್ಟ್ ಮಾಡ್ತಾರೆ. ಆ ಹಿನ್ನೆಲೆಯಲ್ಲೇ ನಾವೆಲ್ಲ ನೀವು ಹೇಳಿದ್ರಿ ಈ ಆಕ್ಟ್ ನೀವು ಮಾಡಿದ್ದಕ್ಕೋಸ್ಕರನೇ ನಾವೆಲ್ಲ ನೋಟಿಸ್ ಸರ್ವ್ ಮಾಡಿರೋದು. ಅದೇ ಕೆಲಸ ನಾನು ನೋಟಿಸ್ ಸರ್ವ್ ಮಾಡಿರೋದು ಅಂತ ತಮ್ಮ ಗಮನಕ್ಕೆ ತರ್ತೀನಿ. ಜೊತೆಯಲ್ಲಿ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ತಮಗೆಲ್ಲ ಗೊತ್ತಾಗಿ 1998 ಅಲ್ಲಿ ಒಂದು ವಫ್ ಇಟ್ ಇಸ್ ವಫ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗಿರೋದು ತಮಗೆಲ್ಲ ಗೊತ್ತಾಗಿದೆ. ಅದಾದಮೇಲೆ ಲಾ ಡಿಪಾರ್ಟ್ಮೆಂಟಿಂದ ಒಂದು ಒಪಿನಿಯನ್ ಕೇಳ್ತಾರೆ, ಲಾ ಡಿಪಾರ್ಟ್ಮೆಂಟ್ಗೆ ಒಂದು ಒಪಿನಿಯನ್ ಕೇಳ್ತಾರೆ. ಒಂದು ವಫ್ ಇಟ್ ಇಸ್ ವಫ್ ಇದು ಅಪ್ಲಿಕೇಬಲ್ ಆಗ್ತದ ಅಂತ ಕೇಳ್ತಾರೆ. ಇಮಾನ್ ಅಬಾಲಿಷನ್ ಆಕ್ಟ್ ಅದಕ್ಕೆ ಇಂಪ್ಲಿಮೆಂಟ್ ಆಗ್ತದಂತ. ಅದಲ್ಲಿ ನಿಮ್ಮ ಸರ್ಕಾರ ಇರುವಾಗ ಮೋಸ್ಟ್ ಪ್ರಾಬಬ್ಲಿ ಸಮ್ಮಿಶ್ರ ಸರ್ಕಾರ ಇರ್ತದೆ 2019 ಇಲ್ಲ BJP ಸರ್ಕಾರ ಇರ್ಬೋದು. ಅದ್ರಲ್ಲಿ ಲಾ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರೆ ಇದಕ್ಕೆ ಅಪ್ಲಿಕ ಆಗಲ್ಲ ಅಂತ ಹೇಳ್ತಾರೆ ಒಪಿನಿಯನ್ಗೆ. ಅದಾದಮೇಲೆ ತಿರ್ಗಾ ಒಂದು ಸುಪ್ರೀಂ ಕೋರ್ಟ್ 2017 ಸುಪ್ರೀಂ ಕೋರ್ಟಲ್ಲಿ ಮೋಹನ್ ಶಾಂತಗಳು ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಸುಪ್ರೀಂ ಕೋರ್ಟಲ್ಲಿ. ಏನಂತ ಕೊಡ್ತಾರೆ, ಒನ್ಸ್ ಇಟ್ ಈಸ್ ಎ ನೋಟಿಫೈ ಇಟ್ ಈಸ್ ಫೈನಲ್ ಆಸ್ ಪರ್ ಜಡ್ಜ್ಮೆಂಟ್ ಎನಿ ಡಿಸ್ಪ್ಯೂಟ್ ಅಬೌಟ್ ದಿ ಪ್ರಾಪರ್ಟಿ ದೇ ಕ್ಯಾನ್ ಅಪ್ರೋಚ್ ಸಿವಿಲ್ ಕೋರ್ಟ್. ಏನಾರು ಹಂಗಿದೆ ಸಿವಿಲ್ ಕೋರ್ಟ್ ಹೋಗೋಕೆ ಅವಕಾಶ ಇದೆ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದು. ಸುಪ್ರೀಂ ಕೋರ್ಟ್ ಅವರು ಜಡ್ಜ್ಮೆಂಟ್ ಕೊಡ್ತಾರೆ. ಅದಾದಮೇಲೆ ಕೇಂದ್ರ ಸರ್ಕಾರ ತಮಗೆಲ್ಲ ಗೊತ್ತಿರೋದು, ನಾನು ಪದೇ ಪದೇ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ನಿಮ್ಮದೇ ಮ್ಯಾನಿಫೆಸ್ಟೋದಲ್ಲಿ ಎನ್ಕರೇಜ್ಮೆಂಟ್ ತೆಗಿಬೇಕಂತ ಆಗಿರೋದು ತಮಗೆಲ್ಲ ಮೊನ್ನೆನೂ ಹೇಳಿದ್ದೀನಿ, ತಿರ್ಗಾ ಪದೇ ಹೇಳೋಕೆ ಹೋಗಲ್ಲ. ಕೇಂದ್ರ ಸರ್ಕಾರದಿಂದ ಏನು ಮಾಡ್ತಾರೆ, GPS ಮ್ಯಾಪಿಂಗ್ ಅಂತ ಹೇಳ್ಬಿಟ್ಟು GPS ಮ್ಯಾಪಿಂಗ್ ಅಂತ ಮಾಡಿಬಿಟ್ಟು 2014 ಹಿಡ್ಕೊಂಡು 2022ವರೆಗೂ 5,99 ಲಕ್ಷ ರೂಪಾಯಿ ಅನುದಾನ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಇಡೀ ರಾಜ್ಯಕ್ಕೆ ಕೊಡ್ತಾರೆ, 325 ಕೋಟಿ ಕೊಟ್ಟವ್ರೆ. ಇಡೀ ದೇಶಕ್ಕೆ ಎಲ್ಲ ರಾಜ್ಯಕ್ಕೆ ದುಡ್ಡು ಕೊಡ್ತಾರೆ. ನಮ್ಮ ರಾಜ್ಯಕ್ಕೆ ಸರ್ವೆ ಮಾಡಿಸಿ ಅಂತ ಹೇಳ್ಬಿಟ್ಟು 6 ಕೋಟಿ ಅನುದಾನನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ಕೊಟ್ಕೊಂಡು ಬರ್ತಾವ್ರೆ. ನಮಗೆ 2014 ಹಿಡ್ಕೊಂಡು 2023ವರೆಗೂ ಅನುದಾನ ಬಂದಿದೆ. ಅದ್ರ ಜೊತೆಯಲ್ಲಿ ಈಗ ಸರ್ಕಾರ ಆದೇಶ ತಾವು ಹೇಳ್ತೀರಾ ನೋಟಿಸ್ ಆಕ್ಟ್ ಪ್ರಕಾರ ಕೊಟ್ಟಿದ್ದೀವಿ ಅಂತ. ತಮ್ಮ ಸರ್ಕಾರ 2010 ಹಿಡ್ಕೊಂಡು 2023ವರೆಗೂ 6 ಸರ್ಕಾರ ಆದೇಶನ ಹೊರಡಿಸಿದ್ದೀರಾ. 2010 ಆದೇಶ ಕೊಡ್ತೀನಿ. ತಾವು ಒಂದು ಮಿಸ್ ಮಾಡಿದ್ರಿ. ಇವತ್ತೇನು ಅನಾಹುತಗಳು ನಮ್ಮ ರಾಜ್ಯದಲ್ಲಿ ಆಗತ್ತಾವು, ಅಲ್ಲ ಅದಕ್ಕೆ ಮೂಲ ಕಾರಣ ಅದನ್ನ ನೀವು ಮಿಸ್ ಮಾಡಿದ್ರಿ. 1957ರಲ್ಲಿ ಆದಂತ ಅಮೆಂಡ್ಮೆಂಟ್ ಬಗ್ಗೆ ಹೇಳಿದ್ರಿ. ರೆಹಮಾನ್ ಖಾನ್ ಅವರು ಮೈನಾರಿಟಿ ಮಿನಿಸ್ಟರ್ ಇದ್ದಾಗ UPA 2ದಲ್ಲಿ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಆಡಳಿತದಲ್ಲಿ ಏನು ಕಾನೂನದಲ್ಲಿ ವಕ್ಫ್ ಕಾನೂನದಲ್ಲಿ ಏನು ಬದಲಾವಣೆ ಆಯ್ತು, ಆ ವಕ್ಫ್ ಕಾನೂನದಿಂದ ದೊಡ್ಡ ಅನಾಹುತಗಳು ಶುರುವಾದವು. ಅದ್ರ ಬಗ್ಗೆ ನೀವು ಹೇಳ್ತಾ ಇಲ್ಲ. ಆ ಕಾನೂನಿನ ಬಗ್ಗೆ ಹೇಳ್ತೀನಿ, ಕೊನೆಗೆ ಬರ್ತೀನಿ ನಾನು. ತಮ್ಮ ಹಿಂದಿನ ತಮ್ಮ ಸರ್ಕಾರ ಇರುವಾಗಲೇ 6 ನೋಟಿಸ್ಗಳು ಸರ್ಕಾರ ಆದೇಶ ಮಾಡಿದ್ದಾರೆ. 2004/1/2010 ಸರ್ಕಾರ ಆದೇಶ ಕಾಪಿ ಇದೆ, ನಾನು ಕಳಿಸ್ತೀನಿ. ನಾನು ಸರ್ಕಾರ ಆದೇಶ ಮಾಡಿರೋದು ಏನಂತ ಮಾಡ್ತಾರೆ, ಅಪ್ಡೇಟಿಂಗ್ ರೆವೆನ್ಯೂ ರಿಕಾರ್ಡ್ಸ್ ಆಫ್ ವಫ್ ಪ್ರಾಪರ್ಟೀಸ್, ಆಲ್ ಡೆಪ್ಟಿ ಕಮಿಷನರ್ಸ್ ಆರ್ ಡೈರೆಕ್ಟೆಡ್ ಟು ಎಕ್ಸಾಮಿನ್ ವಫ್ ರಿಕಾರ್ಡ್ಸ್ ಅಂತ ಒಂದು ಆದೇಶ ಮಾಡ್ತಾರೆ. ಯಾವಾಗ 4/1/2010 ಗೌರ್ಮೆಂಟ್ ಆದೇಶ ಹೌದು. ನಿಮ್ಮ ಸರ್ಕಾರ BJP ಸರ್ಕಾರ, ಅವಾಗ ಮೋಸ್ಟ್ ಪ್ರಾಬಬ್ಲಿ ಯಡಿಯೂರಪ್ಪನೇ ಮುಖ್ಯಮಂತ್ರಿ ಆಗಿರ್ತಾರೆ ಆವಾಗ. ಅದು ಒಂದಾಯ್ತಾ. ಅದಾದ್ಮೇಲೆ ಇನ್ನೊಂದು 29/5/2010 ಇನ್ನೊಂದು ಸರ್ಕಾರ ಆದೇಶ ಹೊರಡಿಸ್ತಾರೆ. ಇನ್ನೊಂದು ಆದೇಶ ಎಲ್ಲ ಕಾಪಿ ಕೊಡ್ತೀನಿ ನಿಮಗೆ. ಏನಂತ, ಡೈರೆಕ್ಷನ್ ಇಶ್ಯೂಸ್ ಬೈ ದಿ ಚೀಫ್ ಸೆಕ್ರೆಟರಿ, ಡೈರೆಕ್ಷನ್ ಟು ಆಲ್ DCs SP and 29/5/2010 29/5/2010 direction issues to the all chief secretary, direction to the all DCs SPs and ACs, take step for removal encroachment of waqf properties. ತಮ್ಮ ಆದೇಶ, ತಮ್ಮ ಸರ್ಕಾರ ಅಲ್ಲಿ ಆದೇಶ ಮಾಡಿರೋದು ಕರೆಕ್ಟಾ. ಇದೊಂದು 2010 ಆಯಿತು. 2011 ಇನ್ನೊಂದು ಆದೇಶ ಮಾಡ್ತಾರೆ ಸರ್ಕಾರ ವತಿಯಿಂದ. ಇನ್ನೊಂದು ಆದೇಶ ಮಾಡ್ತಾರೆ, ನೋಟಿಸ್ ಇಶ್ಯೂ ಬೈ ರೀಜನಲ್ ಕಮಿಷನರ್ ಕಲಬುರ್ಗಿ ಡಿವಿಷನ್, ಡೈರೆಕ್ಷನ್ ಟು ಕಲಬುರ್ಗಿ ಡಿವಿಷನ್ DCs ACs ತಹಸೀಲ್ದಾರ್, ಪ್ರೊಟೆಕ್ಷನ್ಸ್ ಆಫ್ ವಫ್ ಪ್ರಾಪರ್ಟೀಸ್ ಅಂತ 2/4/2011 ಒಂದು ಸರ್ಕಾರ ಆದೇಶ ಹೊರಡಿಸ್ತಾರೆ. ಅದಾದ್ಮೇಲೆ 29/8/2020 ರೆವಿನ್ಯೂ ಡಿಪಾರ್ಟ್ಮೆಂಟ್ ಫ್ಲಾಗಿಂಗ್ ಮಾಡಬೇಕು. ಅದರ ಒಂದು ಖಾತಾ ಆದ್ಮೇಲೆ ಫ್ಲಾಗಿಂಗ್ ಮಾಡಬೇಕಾಗ್ತದೆ. ಅದಕ್ಕಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಹೊರಡಿಸ್ತಾರೆ 29/8/2020 ರೆವಿನ್ಯೂ ಡಿಪಾರ್ಟ್ಮೆಂಟ್ ಫ್ಲಾಗಿಂಗ್ ವಫ್ ಪ್ರಾಪರ್ಟೀಸ್ ಇರೋದು ಅದು ಇಮಿಡಿಯೇಟ್ ಮಾಡಿ ಅಂತ ಒಂದು ಆದೇಶ ಹೊರಡಿಸ್ತಾರೆ, ಸರ್ಕಾರ ಆದೇಶ ಇದು. ಅದಾದ್ಮೇಲೆ 8/1/2021 ಇನ್ನೊಂದು ಆದೇಶ ಅರ್ಬನ್ ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಸರ್ಕಾರಿ ಆದೇಶ ಹೊರಡಿಸ್ತಾರೆ. 8/1/2023 ಪವರ್ಸ್ ಆಫ್
ಪ್ರೊಟೆಕ್ಷನ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅಂತ, ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅಂತ ಒಂದು ಆದೇಶ ಹೊರಡಿಸ್ತಾರೆ. ಯಾವಾಗ? 8/1/2021. ಇನ್ನೊಂದು ಆದೇಶ 27/1/2021 ಫ್ಲಾಗಿಂಗ್ ಮಾಡಿ ಅಂತ ಇನ್ನೊಂದು ಆದೇಶ ಹೊರಡ್ತಾರೆ. ವಫ್ ಪ್ರಾಪರ್ಟೀಸ್ಗೆ ಫ್ಲಾಗಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಆದೇಶನ ಹೊರಡಿಸ್ತಾರೆ. ಇದೆಲ್ಲ ಇವತ್ತಿಂದ ಇಲ್ಲ, ಆ ಪದ್ಧತಿ ಅವತ್ತಿಂದನೇ, ಇವತ್ತು ಹಿಂದಿಂದನೇ ಆ ನೋಟಿಸ್ ಕೊಡೋ ಪದ್ಧತಿಗಳು ಬಂದಿದೆ. ಅದಕ್ಕಂತ ನೀವು ಒಂದು ದೊಡ್ಡ ಇಶ್ಯೂ ಮಾಡಿಬಿಟ್ರಿ. ಇವರೆಲ್ಲ ಈ ಸರ್ಕಾರದಲ್ಲಿ ವಫ್ ಎಲ್ಲ ರೈತರ ಆಸ್ತಿ ಎಲ್ಲ ವಫ್ಗೆ ಮಾಡಿಸ್ಕೊಂತವ್ರೆ, ದೇವಸ್ಥಾನಗಳೆಲ್ಲ ವಫ್ಗೆ ತಗೊಂಡ್ಬಿಡ್ತಾವ್ರೆ ಅಂತ ಹೇಳ್ಬಿಟ್ಟು ತಾವೆಲ್ಲ ದೊಡ್ಡದಾಗಿ ಒಂದು ಇಶ್ಯೂ ಮಾಡಿದ್ರಿ. ನಾವು ಯಾವತ್ತೂ ಇದು ನಾವು ಮಾಡಿರೋದು ಹಿನ್ನೆಲೆ ಅಂದರೆ, ವಫ್ ಅದಾಲತ್ ಮಾಡಿರೋದು ಹಿನ್ನೆಲೆ ಅಂದರೆ, ನಮ್ಗೆ ಏನು 17,000 ಎಕರೆ ಏನು ಎನ್ಕರೇಜ್ಮೆಂಟ್, ಪ್ರೈವೇಟ್ ಎನ್ಕರೇಜ್ಮೆಂಟ್ ಮಾಡಿದಾರಲ್ಲ, ಅದನ್ನ ತಗೊಂಡ್ಬೇಕಂದ. ಟೋಟಲ್ ಆಸ್ತಿ ಇದ್ದಿದ್ದು ಮುಂಚೆ ಹೇಳಿದ್ವಿ 1,28,000 ಚಿಲ್ಲರೆದಲ್ಲಿ, ಉಳಿದಿರೋದು ನಮ್ದು 20,000 ಉಳಿದಿದೆ. ಅದರಲ್ಲಿ 17,000 ಎನ್ಕರೇಜ್ಮೆಂಟ್ ಆಗಿದೆ. ಆ ಎನ್ಕರೇಜ್ಮೆಂಟ್ ತೆಗಿಯಕ್ಕಂತ ದಾನಿಗಳು ಏನಕ್ಕೆ ದಾನ ಮಾಡಿರೋದು? ಈಗ ವಫ್ಗೆ ದಾನಿಗಳು ಏನಕ್ಕೆ ದಾನ ಮಾಡಿದ್ದಾರೆ? ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಹೆಂಡತಿ ಕಡೆಯವರು ಇರ್ತಾರೆ, ತಂದೆ ಕಡೆಯವರು ಇರ್ತಾರೆ, ಬೇರೆ ಬೇರೆ ಅವ್ರ ರಿಲೇಷನ್ಸ್ ಇರ್ತಾರೆ. ಅದು ಬಿಟ್ಟು ಏನಕ್ಕೆ ಮಾಡ್ತಾರೆ? ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋ ದಾನಿಗಳು ಇದು. ಈಗ ಹೆಂಗ್ ಮುಜ್ರಾಯ್ ಆ ಥರನೇ ವಫ್ ಇದು. ಈಗ ಮುಜ್ರಾಯದಲ್ಲೂ 30,000 ನನ್ನ ಅನಿಸಿಕೆ ಒಂದು 8,000 ಏನೋ 9,000 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ. ಅದೆಲ್ಲ ಬನ್ನಿ, ನಾವು ಎಲ್ಲ ವಫ್ ಬೋರ್ಡ್ದಿರಲಿ, ಮುಜ್ರಾಯದಿರಲಿ ಎಲ್ಲ ತೆಗಿಬೇಕು ಎನ್ಕ್ರೋಚ್ಮೆಂಟ್. ನಾವೆಲ್ಲ ಸೇರಿ ನಾವು ಯಾರು ರೈತರಿಗೆ ತೊಂದರೆ ಕೊಡ್ಬೇಕಂತೆಲ್ಲ ಯಾವ ದೇವಸ್ಥಾನ ನಾನು ಹೇಳಿದೆ ಮೊನ್ನೆ ಕೌನ್ಸಿಲಲ್ಲಿ, ನಾನು ಹೇಳಿದ್ದೀನಿ ದೇವಸ್ಥಾನ ವಫ್ ಪ್ರಾಪರ್ಟಿದಲ್ಲೇ ಅದ್ರ ದೇವಸ್ಥಾನ ಕಟ್ಟಿದ್ರು ನಾವು ಮುಟ್ಟಕ್ಕೆ ಹೋಗಲ್ಲ. ನಿಮ್ಮಂಗೆ ನಾವಿಲ್ಲ. ನೀವೆಲ್ಲೋ 200 ವರ್ಷ ಮಜೀದಿ ಕಟ್ಟಿರ್ತೀವಿ, ಅದಲ್ಲಿ ಲಿಂಗಾಯತಿ ಅಂತ ಹುಡ್ಕೋಕ್ ಹೋಗ್ತಿರಲ್ಲ, ಆ ತರ ನಾವು ಮಾಡಲ್ಲ. ವಫ್ ಆಸ್ತಿದಲ್ಲಿ ದೇವಸ್ಥಾನ ಕಟ್ಟಿದ್ರು ನಾವು ಅದಕ್ಕೆ ನಾವು ಮುಟ್ಟಲ್ಲ. ಆಮೇಲೆ ರೈತರ ಜಾಗ ಯಾರನ್ನ ಮುಟ್ಟಕ್ ಸಾಧ್ಯನಾ? ಮುಟ್ಟಲ್ಲ ಅಂತಿರಲ್ಲ. ನೋಡಿ, ಇಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಲಕ್ಷ್ಮೀ ದೇವಸ್ಥಾನ ವಕ್ಫ್ ಬೋರ್ಡ್ ನೋಟಿಸ್ ಕೊಟ್ಟಿದ್ದೀರಲ್ಲ, ನಾವು ಮುಟ್ಟಕ್ ಹೋಗಲ್ಲ. ಹೇಳ್ತೀನಿ ಅದ್ರ ಬಗ್ಗೆ ಡೀಟೇಲ್ ನೋಟಿಸ್ ಕೊಟ್ರೆ ನೀವು ನೋಟಿಸ್ ಕೊಟ್ಟಿದ್ದೀವಿ. ಮಾಡ್ತೀವಿ ಯಾರು ಮುಟ್ಟಕ್ಕಾಗಲ್ಲ. ಓದಿರೋ ಸ್ಕೂಲ್ ದೇವಸ್ಥಾನ ನೋಟಿಸ್ ವಾಪಸ್ ಹೇಳಿದ್ವಿ ನಾವು. ನೋಟಿಸ್ ವಾಪಸ್ ಪಡ್ಕೊಂತೀವಿ ಅಂತ ಹೇಳಿದೀವಿ ನಾವು. ನೀವು ನಾನು ಹೇಳ್ತೇನೆ ತಕ್ಷಣ ಮುಟ್ಟಕ್ ಹೋಗಲ್ಲ, ಅದ್ರಲ್ಲಿ ಮುಟ್ಟಕ್ ಹೋಗಲ್ಲ. ಬಿಜೆಪಿ ಅವ್ರು ಮಾಡಿದ್ರು, ಬಿಜೆಪಿ ಅವರೆಲ್ಲ ನಾನು ಹೇಳ್ತಾರೆ, ನೀವು ಕೊಟ್ಟಿರೋ ನೋಟಿಸ್, ನೀವು ಸರ್ಕಾರ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ಎಲ್ಲ ನೋಟಿಸ್ಗಳು ಮಾಡಿದ್ದಾರೆ. ಮೈಸೂರಲ್ಲಿ ಚಾಮುಂಡೇಶ್ವರಿ ಇದರಲ್ಲಿ 110 ಮನೆ ಕೊಂಡಿದ್ದಾರೆ, ಸುತ್ತಾ ಇದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಸ್ಪಷ್ಟವಾಗಿ ಹೇಳಿದ್ದಾರೆ? ಒಂದು ವೇಳೆ ನಮಗೇನಂತ ಹೇಳಿಲ್ಲ. ಪ್ಲೀಸ್ ಕೂತ್ಕೊಳ್ಳಿ ಸೂತ್ನಾರಾಯಣ. ಒಂದು ವೇಳೆ ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟಿದ್ರೆ ಈಗಾಗಲೇ ನಾನು ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ. ರೈತರುಗಳಿಗೆ ಕೊಟ್ಟಿದ್ರೆ ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ. ಇನ್ನೂ ತಗೊಳ್ಳದೆ ಹೋದರೆ ತಗೊಳ್ತೀವಿ. ನಂಬರ್ 1. ನಂಬರ್ 2, ದೇವಸ್ಥಾನಗಳಿಗೆ ಅದು ವಕ್ಫ್ ಪ್ರಾಪರ್ಟಿ ಇದ್ರೂ ಕೂಡ ದೇವಸ್ಥಾನದ ಪ್ರಾಪರ್ಟಿಗೆ ದೇವಸ್ಥಾನ ಮಾಡ್ಕೊಂಡಿದ್ರೆ ಆ ಪ್ರಾಪರ್ಟಿಗಳನ್ನ ವಾಪಸ್ ತಗೊಳ್ಳಲ್ಲ. ಹೋಗಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಕಿತ್ಕೊಳ್ಳಕ್ ಹೋಗಲ್ಲ. ಒಂದು ವೇಳೆ ನಾವು ನೋಟಿಸ್ ಕೊಟ್ಟು ಇದ್ರೆ, ಈಗ ನೋಟಿಸ್ ಈಗಾಗಲೇ ಅವ್ರು ಹೇಳಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳೇ, ಪ್ಲೀಸ್, ಈಗ ನೋಟಿಸ್ ವಾಪಸ್ ತಗೊಳೋದು ಪ್ರಶ್ನೆ ಅಲ್ಲ. ನೀವು